ವೆಲ್ಕಮ್ ಟು ಪೈಮಾಸ್ ಕಿಚನ್. ಇವತ್ತು ನಾವು ಸಿಂಪಲ್ಲಾಗಿ ಸೊಪ್ಪು ಸಾರು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 ಕಟ್ಟು ಸೊಪ್ಪು ತೊಗೊಂಡಿದ್ದೀನಿ. 1 ಕಟ್ಟು ಮೆಂತ್ಯ ಹಾಗೂ ಇನ್ನೊಂದು ಕಟ್ಟು ಪಾಲಕು. ಮೊದಲನೇದಾಗಿ ಕುಕ್ಕರಿಗೆ ನಾವು 3/4 ಲೀಟ್ರ್ ನೀರು ಹಾಕಿ ಸ್ವಲ್ಪ ಅರಿಶಿನ ಹಾಕಿ 1 ಕಪ್ಪಷ್ಟು ತೊಗರಿಬೇಳೆ ಹಾಗೂ ಇನ್ನೊಂದು ಕಪ್ಪಷ್ಟು ಹೆಸರು ಬೇಳೆನ ನಾನು ತೊಳೆದು ಹಾಕುತ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಬೇಳೆ ಚೆನ್ನಾಗಿ ಬೇಯುತ್ತೆ. ತೊಳೆದಿಟ್ಕೊಂಡಿರೋ ಸೊಪ್ಪನ್ನ ಕುಕ್ಕರ್ ಒಳಗೆ ಹಾಕುತ್ತಾ ಇದ್ದೀನಿ. ನಾನೇನು ಕಟ್ ಮಾಡಿಲ್ಲ, ಹಾಗೆ ತೊಳೆದಿಟ್ಕೊಂಡು ಸೊಪ್ಪನ್ನ ಹಾಕುತ್ತಾ ಇದ್ದೀನಿ. ಸೊ 6ರಿಂದ 7 ಹಸಿಮೆಣಸಿನ್ಕಾಯಿ ಹಾಕುತ್ತಾ ಇದ್ದೀನಿ. 5ರಿಂದ 6 ಬೆಳ್ಳುಳ್ಳಿ ಹೆಸಲನ್ನು ಹಾಕುತ್ತಾ ಇದ್ದೀನಿ. ಟೊಮೆಟೊ ದಪ್ಪಗಿದ್ದರೆ 2 ಸಾಕು, ಇಲ್ಲ ಅಂತಂದರೆ 3 ಟೊಮೆಟೊ ಹಾಕೋಬೇಕು. ಸೊ ನಾನಿಲ್ಲಿ 2 ಟೊಮೆಟೊನ ದಪ್ಪದಾಗಿ ಕಟ್ ಮಾಡಿ ಹಾಕುತ್ತಾ ಇದ್ದೀನಿ. ಸೊ ಸಾಂಬಾರು ಪೌಡರ್ 1-2 ಟೇಬಲ್ ಸ್ಪೂನ್ ಸಾಂಬಾರು ಪೌಡರ್ ಹಾಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಹಾಕಿದ್ದೀವಿ, ಆದರೂ ಸಾಂಬಾರು ಪೌಡರ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. 1 ದಪ್ಪ ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಈ ಕುಕ್ಕರ್ ಲಿಡ್ ಮುಚ್ಚಿ ಒಂದು 3 ವಿಷಲ್ ಆಗೋವರೆಗೂ ಇಡೋಣ. ಸೊ ಇದನ್ನು 3 ವಿಷಲ್ ಆದಮೇಲೆ ಇದನ್ನು ತೆಗೆದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, 5ರಿಂದ 6 ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, 6ರಿಂದ 7 ಬೆಳ್ಳುಳ್ಳಿ ಹೆಸಳನ್ನು ತೆಗೆದುಕೊಂಡು ಜಜ್ಜಿ ಅದನ್ನು ಹಾಕ್ಕೊಂಡು ಆ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡಿದ ನಂತರ ಸ್ವಲ್ಪ ರುಚಿ ಆಗೋಷ್ಟು ಉಪ್ಪು ಹಾಕಿ ಇದು ಬೇಯಿಸ್ಕೊಂಡಿರೋ ನೀರನ್ನ ಇದಕ್ಕೆ ಹಾಕಿ ಇದನ್ನು ಸ್ಮ್ಯಾಶರಲ್ಲಿ ಚೆನ್ನಾಗಿ ಸೊಪ್ಪು ಮತ್ತು ಬೇಳೆ ಮಿಶ್ರಣನ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಇದು ಬ್ಲೆಂಡರ್ಗೆ ಹಾಕೋದ್ರಿಂದ ತುಂಬ ಸ್ಮ್ಯಾಶ್ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ನಾನು ಸ್ಮ್ಯಾಶರ್ ಯೂಸ್ ಮಾಡಿ ಇದನ್ನು ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಸೊ ಈ ಸ್ಮ್ಯಾಶ್ ಮಾಡಿರೋ ಮಿಶ್ರಣಕ್ಕೆ ಒಗ್ಗರಣೆನ ಮಿಕ್ಸ್ ಮಾಡಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ 3ರಿಂದ 4 ನಿಮಿಷ ಬೇಯಿಸಕ್ಕೆ ಬಿಟ್ಟರೆ ಈ ಸೊಪ್ಪು ಸಾಂಬಾರು ರೆಡಿ ಆಗುತ್ತೆ. ಇದು ಅನ್ನ, ಚಪಾತಿ ಹಾಗೂ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.